ಫ್ಯಾಮಿಲಿ ಕುತ್ಕೊಂಡು ಫುಲ್ ಮೀಲ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಸ್ಯದ ಜೊತೆ ಸಮಾಜಕ್ಕೆ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ. ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಂತೂ ನಗಾಡ್ ತುಂಬಾ ಸುಸ್ತಾಯ್ತು. ಅಂಡ್ ರಾಜಣ್ಣನ ಈ ತರ ನೋಡೋಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಇಷ್ಟು ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮ್ಯೂಸಿಕ್ ಮಾತ್ರ ಅಮೇಝಿಂಗ್. ಪ್ರತಿಯೊಂದು ಹಾಫಲ್ಲೂ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಯಾಕೆಂದ್ರೆ ಕನ್ನಡ ಸಿನಿಮಾ ಬೆಳೆಸೋರು ತುಂಬಾ ಕಮ್ಮಿ ಆಗಿದ್ದಾರೆ. ಸೊ ಥಿಯೇಟರ್ಗೆ ಬಂದು ನೋಡಿ, ಎಲ್ಲರೂ ಮಸ್ಟ್ ವಾಚ್ ಮಾಡ್ಬೇಕಂತ. ಥ್ಯಾಂಕ್ ಯು. ಈಗ ಒಂದು 6 months ಇಂದ ಯಾವುದು ಕನ್ನಡ ಸಿನಿಮಾ ತುಂಬ ಚೆನ್ನಾಗಿರೋದು ಯಾವುದು ಬಂದಿರಲಿಲ್ಲ. ಇದು ತುಂಬ ಒಳ್ಳೆ ಸಿನಿಮಾ. ಯಾಕಂದರೆ ನಮ್ಮ ಕನ್ನಡದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ನಂಬರ್ 1. ಯಾಕಂದರೆ ಬೇರೆ ಸ್ಟೇಟಲ್ಲೆಲ್ಲ ಹೊಸಬ್ರಿಗೆ ಒಪ್ಕೊಳ್ಳೋಲ್ಲ. ನಮ್ಮ ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಮೇಲೆ ಶೆಟ್ರ್ ಇದ್ರೆ ಮ್ಯಾಟ್ರ್ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಥರನೇ ಇದರಲ್ಲಿ ಮ್ಯಾಟ್ರ್ ಇದೆ. ಯಾಕಂದರೆ ಇದರಲ್ಲಿ ಬಹು ಮುಖ್ಯವಾದ ಏನಂದರೆ ಪ್ರತಿಯೊಂದು ಹೆಣ್ಣಿಗೂ ಒಬ್ಬ ತಾಯಿ ಇರಲೇಬೇಕು ಅನ್ನೋದು ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ದೆವ್ವದ ರೀತಿಯಲ್ಲಿ ಆಗಲಿ ನಿಜ ರೀತಿಯಲ್ಲಿ ಆಗಲಿ ಒಬ್ಬ ಹೆಣ್ಣಿಗೆ ತಾಯಿ ಮುಖ್ಯ ಅನ್ನೋದು, ಅವಳು ಸತ್ರು ಅವಳಿಗೆ ಯಾರಿಗೂ ಹೇಳ್ಕೊಳಕ್ಕೆ, ಅವಳ ಕಷ್ಟನ ಹೇಳ್ಕೊಳಕ್ಕೆ ಆಗ್ದಲೇ ಇರೋದನ್ನ ಆತ್ಮಹತ್ಯೆಯಲ್ಲಾದರೂ ಹೇಳ್ದೇನೆ ಒಂದು ಸುಮ್ಮನೆ ಒಂದು ಮೂಢ ನಂಬಿಕೆಯಲ್ಲೂ ಅದೊಂದು ಮೆಸೇಜ್ ಕೊಟ್ಟಿದ್ದಾರಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಆಯಿತು. ನಾನು ಲಾಸ್ಟ್ ಟೈಮ್ ಇಷ್ಟು ನಕ್ಕಿಡೋದು ಯಾವಾಗ ಅಂತಲೇ ಗೊತ್ತಿಲ್ಲ, ಬಟ್ ಆಸಮ್ ಮೂವಿ ಸೂಪರ್ ಇತ್ತು. ಎಲ್ಲೂ ಒಂಚೂರು ಬೋರ್ ಅನಿಸ್ಲಿಲ್ಲ, ಏನೂ ಇಲ್ಲ. ಆ ಸ್ಟೋರಿ ಹೇಗೆ ತಗೊಂಡು ಹೋಗಿದ್ದಾರೆ ಅಲ್ಲ, ಆಸಮ್. ಎಲ್ಲರೂ ಒಂದೊಂದು ಕ್ಯಾರೆಕ್ಟರ್ನ ಎಷ್ಟು ಚಂದ ಪೋರ್ಟ್ರೇ ಮಾಡಿದ್ದಾರೆ ಅಂದರೆ, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಎಲ್ಲ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಇಟ್ಸ್ ಆನ್ ಪಾಯಿಂಟ್, ಸೂಪರ್. ಪ್ರತಿಯೊಂದು ಸೀನಲ್ಲೂ ಎಷ್ಟು ಚಂದ ತಗೊಂಡು ಹೋಗಿದ್ದಾರೆ ಅಂದರೆ ಸ್ಟೋರಿಯನ್ನು. ಆಸಮ್ ಆಸಮ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಫಿಲಮ್. ನೋಡಬೇಕು, ಎಲ್ಲರೂ ಬಂದು ನೋಡಬೇಕು. ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ, ಎಲ್ಲರಿಗೂ ಹೇಳ್ತೇವೆ ಫಿಲಮಿಗೆ ಬನ್ನಿ, ಇದು ತುಂಬ ಚೆನ್ನಾಗಿದೆ ಅಂತ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ತಿರುವು ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ, ಪ್ರತಿಯೊಬ್ಬ ಏಜ್ ಗ್ರೂಪ್ನವರು ಕೂಡ ಬಂದು ಎಂಜಾಯ್ ಮಾಡೋವಂಥ ಸಿನಿಮಾ. ದಯಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಬಂದು ಈ ಸಿನಿಮಾನ ನೋಡಿ. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಣುವಿನಲ್ಲೂ ಒಂದು ನಗೆಯಿಂದ ಜೊತೆಗೆ ಒಂದು ಒಳ್ಳೆ ಸೆಂಟಿಮೆಂಟ್ ಕೊಟ್ಟಿರ್ತಕ್ಕಂಥ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದು ಈ ಸಿನಿಮಾನ ವಿತ್ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ ಎಂಜಾಯ್ ಮಾಡಿ. ಫುಲ್ ಪೈಸಾ ವಸೂಲ್ ಮೂವಿ. ದಯಮಾಡಿ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ. ಈ ಹೊಸ ತಂಡ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ನೀವು ಕಾರಣಕರ್ತರಾಗಿ ಅಂತ ಹೇಳ್ತಾ ಇದ್ದೀನಿ. ನಗಡಿ ತುಂಬಾ ದಿನ ಆಗಿತ್ತು ಅನ್ನಿಸ್ತಾ ಇತ್ತು. ಯಾವಾಗಲೂ ಟ್ರಾಜಿಕ್ ಮೂವಿ ಇಲ್ಲ ಫೈಟಿಂಗ್ ಅದು ಇದು ನೋಡ್ತಾ ಇದ್ವಿ. ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಭಾಷೆನೇ ಒಂಥರ ಖುಷಿ ಆಗುತ್ತೆ. ಎಲ್ಲ ವಿತ್ತು ಫ್ಯಾಮಿಲಿ ನೋಡೋವಂಥ ಮೂವಿ ಆಗಿದೆ ಇದು. ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟು ಲಫಿಂಗ್ ನಕ್ಕಿದ್ದೀವಿ ಅಂದರೆ ನಿಜವಾಗ್ಲೂ ಭಾರಿ ಖುಷಿ ಆಯಿತು ಸರ್. ಪ್ರತಿಯೊಬ್ಬರಿಗೂ ಇದನ್ನು ಹೇಳ್ತೀವಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಒಂದು ಸಾಂಸಾರಿಕವಾಗಿ ಕಾಮಿಡಿ ಸ್ಟೋರಿ ಎಲ್ಲವೂ ಒಂದು ಏನಂತ ಹೇಳಿದ್ರೆ ಸಂತೋಷವನ್ನು ಏನು ನಮಗೆ ಸ್ಟಾರ್ಟಿಂಗಿಂದ ಲಾಸ್ಟಾಗಿ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಇಡೀ ಕರ್ನಾಟಕದವ್ರು ಕೇಳೋದಷ್ಟೇ, ದಯವಿಟ್ಟು 25 ತಾರೀಕು ನೀವು ಹೇಳಿ ಫ್ರೆಂಡ್ಸಿಗೆ ಹೇಳಿ ಈ ಮೂವಿನ ಒಂದು ಒಳ್ಳೆ ಮೂವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಿನಿಮಾ ಸೂಪರ್. ಇಟ್ಸ್ ಹಿಪ್ ಹಿಪ್ ಹುರೇ. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಅಂತ ಆಗಲ್ಲ. ಫಿಲಮ್ ಫುಲ್ ಒಳ್ಳೆ ಕಾಮಿಡಿ ಇದೆ. ಈ ಥರ ಜನರು ಕನ್ನಡದಲ್ಲಿ ಸುಮಾರು ಬರೋದೇ ಇಲ್ಲ, ಬಂದಿದೆ. ತುಂಬ ಚೆನ್ನಾಗಿದೆ ಫಿಲಮ್, ಮಾತೇ ಇಲ್ಲ. ಸೂಪರ್ ಬರಬೇಕು. ಈ ಫಿಲ್ಮ್ನ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ. ನಿಜವಾಗ್ಲೂ ನನಗಂತೂ ಮೈಂಡ್ ಬ್ಲೋಯಿಂಗ್. ನಿಜ ಒಂದು ನಿಮಿಷ ಬೋರ್ ಆಗಿಲ್ಲ ಸರ್. ಹಂಗೆ ಅಷ್ಟು ಚೆನ್ನಾಗಿದೆ. ಲಾಸ್ಟ್ ಎಮೋಷನಲ್ ಆಗುತ್ತೆ. ಒಂದು ನಿಮಿಷನೂ ಬೋರ್ ಆಗಲ್ಲ. ಸಿನಿಮಾ ನೋಡಿ ನನಗೆ ತಲೆನೇ ಕೆಟ್ಟೋಗಿದೆ. ಸೂಪರ್ ಒಳ್ಳೆ ಸ್ಟೋರಿ. ಯಾ